ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, 2004 ಆ ದಿನಗಳು ದೇಶದಲ್ಲಿ ಲೋಕಸಭಾ ಚುನಾವಣೆಗಳು ನಡೆದು UPA ಸರ್ಕಾರ ಬಹುಮತವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿತ್ತು. ಆ ಸಮಯದಲ್ಲಿ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನೋ ಪ್ರಶ್ನೆ ಎದ್ದಾಗ ಎಲ್ಲ ಕಡೆ ಸೋನಿಯಾ ಗಾಂಧಿ ಅವರ ಹೆಸರು ತುಂಬಾ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇತ್ತು. ಅವರೇ ಪ್ರಧಾನಿಯಾಗೋದು ಅನ್ನೋದು ಬಹುತೇಕವಾಗಿ ನಿಶ್ಚಿತವೂ ಆಗಿತ್ತು. ಆದರೆ ಅದೇ ಸರಿಯಾದ ಸಮಯದಲ್ಲಿ ಲಂಡನ್ನ ಅತ್ಯಂತ ಪ್ರತಿಷ್ಠಿತ ಮತ್ತು ಪ್ರಭಾವಶಾಲಿ ಪತ್ರಿಕೆಯಾದಂತಹ ದಿ ಟೈಮ್ಸ್ ಒಂದು ರೋಚಕ ಮತ್ತು ಮಹತ್ವದ ವರದಿಯನ್ನ ಪ್ರಕಟ ಮಾಡುತ್ತೆ. 2024 ಮೇ ತಿಂಗಳಲ್ಲಿ ಈ ವರದಿ ಪ್ರಕಟ ಆಗೋದು. ಈ ರಿಪೋರ್ಟ್ ಮಾಡಿದ್ದು ಇಬ್ಬರು ಅನುಭವಿ ಬ್ರಿಟಿಷ್ ಪತ್ರಕರ್ತರು. ಆ ವಿಶೇಷ ವರದಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಆ ಪತ್ರಕರ್ತರು ಸಂದರ್ಶನ ಮಾಡಿರ್ತಾರೆ. ಆ ವರದಿಯಲ್ಲಿ ಸೋನಿಯಾ ಗಾಂಧಿ ಅವರ ಹಿನ್ನೆಲೆ ಮತ್ತು ಭಾರತದ ಬಗ್ಗೆ ಅವರಿಗೆ ಯಾವ ರೀತಿಯ ತಿಳುವಳಿಕೆ ಇತ್ತು ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ. ಆ ಪತ್ರಕರ್ತರು ಸೋನಿಯಾ ಗಾಂಧಿ ಅವರ ಬಳಿ ಬಂದು ಒಂದು ನೇರವಾದ ಪ್ರಶ್ನೆಯನ್ನು ಕೇಳ್ತಾರೆ. 1968 ಅಂದರೆ ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಅವರಿಗೆ ಭಾರತ ದೇಶದ ಬಗ್ಗೆ ಯಾವ ರೀತಿಯ ಯೋಚನೆ ಇತ್ತು, ಜೊತೆಗೆ ಭಾರತವನ್ನ ಅವರು ಹೇಗೆ ನೋಡ್ತಾ ಇದ್ರು, ಹಾಗೂ ಭಾರತದ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಏನೇನು ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂದ್ರೆ, ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರನ್ನ 1965 ಭೇಟಿಯಾಗಿದ್ರು. ಅಂದರೆ 1968 ಮದುವೆಯಾಗುವ ಹೊತ್ತಿಗೆ ಅವರಿಗಾಗಲೇ ರಾಜೀವ್ ಗಾಂಧಿ ಅವರೊಂದಿಗೆ 3 ವರ್ಷಗಳ ಕಾಲ ಒಡನಾಟ ಕೂಡ ಹೊಂದಿದ್ರು. ರಾಜೀವ್ ಗಾಂಧಿ ಅವರ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ದೇಶದ ಪರಿಸ್ಥಿತಿಯನ್ನು ಅರಿಯೋದಕ್ಕೆ ತುಂಬಾ ಸಮಯ ಅಂತೂ ಇತ್ತು. ಆದರೂ ಕೂಡ ಆ ಬ್ರಿಟಿಷ್ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸೋನಿಯಾ ಗಾಂಧಿ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತೇ? ಭಾರತ ಅನ್ನೋ ದೇಶ ಈ ವಿಶಾಲವಾದ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಅಸ್ತಿತ್ವದಲ್ಲಿದೆ ಅನ್ನೋ ಕೇವಲ ಒಂದು ಅಸ್ಪಷ್ಟವಾದ ಕಲ್ಪನೆ ಮಾತ್ರ ನನಗಿತ್ತು. ಅಂದರೆ ಭಾರತ ಯಾವುದೋ ಒಂದು ಮೂಲೆಯಲ್ಲಿದೆ ಈ ಪ್ರಪಂಚದಲ್ಲಿ ಅನ್ನೋದಷ್ಟೇ ನಂಗೆ ಗೊತ್ತಿತ್ತು. ಈ ದೇಶ ಕೇವಲ ಹಾವುಗಳು, ಕಾಡಾನೆಗಳು ಮತ್ತು ದಟ್ಟವಾದ ಕಾಡುಗಳಿಂದ ಕೂಡಿದ ಒಂದು ಜಾಗವಾಗಿದೆ ಅನ್ನೋದು ಮಾತ್ರ ನನಗೆ ತಿಳಿದಿತ್ತು. ಆದರೆ ಆ ದೇಶವು ನಿಖರವಾಗಿ ಜಗತ್ತಿನ ಭೂಪಟದಲ್ಲಿ ಎಲ್ಲಿದೆ ಮತ್ತು ಅದರ ನೈಜ ಚಿತ್ರಣ ಏನು, ಅದರ ಸಂಸ್ಕೃತಿ ಏನಾಗಿದೆ ಅನ್ನೋದರ ಬಗ್ಗೆ ನನಗೆ ಯಾವುದೇ ರೀತಿಯ ಕನಿಷ್ಠ ಅರಿವು ಕೂಡ ಇರಲಿಲ್ಲ. ವೀಕ್ಷಕರೇ, ಇದು ಸ್ವತಃ ಸೋನಿಯಾ ಗಾಂಧಿ ಅವರೇ ಹೇಳಿದಂತಹ ಮಾತುಗಳು. ವಿಚಾರ ಮಾಡಿ, ಇದು ಮತ್ಯಾರೋ ಸಾಮಾನ್ಯ ವಿದೇಶಿಗರು ಆಡಿದ ಮಾತಲ್ಲ. ಬದಲಿಗೆ ಭಾರತದ ಪ್ರಧಾನಿಯಾಗುವುದಕ್ಕೆ ಹೊರಟಿದ್ದ ಹಾಗೂ 10 ವರ್ಷಗಳ ಕಾಲ ಭಾರತದ ಅಧಿಕಾರವನ್ನ ಪರದೆಯ ಹಿಂದಿನಿಂದಲೇ ಕಂಟ್ರೋಲ್ ಮಾಡಿದ್ದಂತಹ ಒಬ್ಬ ಪ್ರಭಾವಿ ನಾಯಕಿ ಆಡಿದಂತಹ ಮಾತುಗಳಿದು. ಭಾರತದಲ್ಲಿ ಕೇವಲ ಹಾವುಗಳು, ಕಾಡುಗಳು ಮತ್ತು ಆನೆಗಳಿದೆ ಅಂತ ಸೋನಿಯಾ ಗಾಂಧಿ ಅವರು ನಂಬಿದ್ರು. ಇದು ಯಾವ ಕಾಲದ ಭಾರತ ಗೊತ್ತೇ? ಸ್ವತಃ ನೆಹರು, ಗಾಂಧಿ ಕುಟುಂಬದ ಪ್ರಧಾನಮಂತ್ರಿಗಳು ಭಾರತವನ್ನು ಆಳ್ತಾ ಇದ್ದಂತಹ ಕಾಲವದು. 1962 ಜವಾಹರ್ಲಾಲ್ ನೆಹರು ಅವರ ಅಧಿಕಾರ ಇತ್ತು. ಅದಾದ್ಮೇಲೆ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತವೇ ಮುಂದುವರೆದಿತ್ತು. ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ವಕ್ತಾರರನ್ನ ನೋಡಿದ್ರೆ ನೆಹರು ಅವರ ವ್ಯಕ್ತಿತ್ವಕ್ಕೆ ಇಡೀ ಜಗತ್ತೇ ಮರುಳಾಗಿತ್ತು ಅಂತ ಹೇಳ್ಕೊಳ್ತಾರೆ. ಗಾಂಧೀಜಿಯವರನ್ನ ಇಡೀ ವಿಶ್ವವೇ ಕೊಂಡಾಡಿತ್ತು, ನಮ್ಮ ನಾಯಕರ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಿತ್ತು ಅಂತ ಭಾಷಣಗಳನ್ನು ಮಾಡ್ತಾರೆ. ಆದರೆ ಅದೇ ನೆಹರು ಕುಟುಂಬದ ಸೊಸೆಯಾಗಿ ಬಂದ ಇಟಲಿ ಮೂಲದ ಸೋನಿಯಾ ಗಾಂಧಿ ಅವರಿಗೆ ಈ ಯಾವುದರ ಬಗ್ಗೆಯೂ ಕೂಡ ಆಸಕ್ತಿ ಇರಲಿಲ್ಲ, ಕನಿಷ್ಠ ಜ್ಞಾನವೂ ಇರಲಿಲ್ಲ. ಅವ್ರಿಗೆ ತಿಳಿದಿದ್ದು ಒಂದೇ, ಭಾರತ ಅಂದರೆ ಹಾವುಗಳ ಮತ್ತು ಕಾಡಾನೆಗಳ ದೇಶ ಅಂತ. 1968 ಮುಂಚೆ ಭಾರತ ಜಗತ್ನಲ್ಲಿ ಎಲ್ಲಿತ್ತು ಅಂತ ತಿಳಿಯದ ಸೋನಿಯಾ ಗಾಂಧಿ ಅವರಿಗೆ ಇದೇ ಭಾರತದ ಒಬ್ಬ ಅಪ್ರತಿಮ ಯುವ ಸನ್ಯಾಸಿ ಸ್ವಾಮಿ ವಿವೇಕಾನಂದರು 1893 ಅಮೆರಿಕಕ್ಕೆ ತೆರಳಿ ಅಲ್ಲಿನ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ವೇದಾಂತ ಮತ್ತು ಸನಾತನ ಧರ್ಮದ ಶಕ್ತಿಯನ್ನು ಪರಿಚಯಿಸಿ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ್ರು ಅನ್ನೋ ಸತ್ಯ ಗೊತ್ತಿರಲಿಲ್ವಾ? ಇಡೀ ಜಗತ್ತನ್ನೇ ಗೆದ್ದು ಬರ್ತೇನೆ ಅಂತ ಬೀಗ್ತಾ ಇದ್ದ ಗ್ರೀಸ್ ದೇಶದ ಅಧಿಪತಿ
ಅಲೆಕ್ಸಾಂಡರ್ ಭಾರತದ ಗಡಿಯೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲಿನ ವೀರರು ತಮ್ಮ ಪರಾಕ್ರಮದಿಂದ ಆತನನ್ನು ಹೆದರಿಸಿ ಸೋಲಿಸಿ ವಾಪಸ್ ಕಳಿಸಿದ ಇತಿಹಾಸ ಗೊತ್ತಿರಲಿಲ್ವಾ? ಜಗತ್ನಲ್ಲೇ ಅತ್ಯಂತ ಪ್ರಾಚೀನವಾದ ಮತ್ತು ಅತ್ಯುನ್ನತವಾದಂತಹ ಸಂಸ್ಕೃತಿಯನ್ನು ಹೊಂದಿದ ಸಿಂಧು ಸರಸ್ವತಿ ನಾಗರಿಕತೆ ಹುಟ್ಟಿದ ದೇಶ ಭಾರತ ಅನ್ನೋ ಹೆಮ್ಮೆಯಾಗಲಿ ಸೋನಿಯಾ ಗಾಂಧಿ ಅವರಿಗೆ ತಿಳಿದಿರಲಿಲ್ಲ. ಇದನ್ನು ನೋಡಿ ನಾವು ಏನನ್ಬೇಕು ಹೇಳಿ? ಸೋನಿಯಾ ಗಾಂಧಿ ಅವರು ಸಂಪೂರ್ಣ ಅವಿದ್ಯಾವಂತರಾಗಿದ್ದರೆ ಅಥವಾ ಭಾರತದ ಬಗ್ಗೆ ಇಂತಹ ಕೀಳು ಮನೋಭಾವನೆಯನ್ನು ಅಂತರಾಳದಲ್ಲಿ ಇಟ್ಕೊಂಡಿದ್ದವರೇ? ಅಂದಹಾಗೆ ವೀಕ್ಷಕರೇ, ಇದ್ದಕ್ಕಿದ್ದಂತೆ ಈ 60-70ರ ದಶಕದ ಈ ಹಳೆಯ ಕಥೆಯನ್ನು ನಿಮ್ಮ ಮುಂದೆ ಇಡೋದಕ್ಕೊಂದು ಬಲವಾದ ಕಾರಣ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಟಲಿ ಮೂಲದ ಸೋನಿಯಾ ಗಾಂಧಿ ಅವರ ಭಜನೆ ಮತ್ತು ಮೂರ್ತಿ ಪೂಜೆಯನ್ನು ದೇಶದಲ್ಲಿ ಮತ್ತೊಮ್ಮೆ ಜೋರಾಗಿ ಆರಂಭ ಮಾಡಿದೆ. ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಮತ್ತು ವಕ್ತಾರೆಯಾದಂತಹ ಸುಪ್ರಿಯಾ ಶ್ರೀನಾಥ್ ಅವರು ಸೋನಿಯಾ ಗಾಂಧಿ ಅವರ ಬಗ್ಗೆ ಜಪ ಮಾಡ್ತಾ ಒಂದು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರಿಯಾ ಶ್ರೀನಾಥ್ ಅವರು ಹೇಳ್ತಾರೆ, ಸೋನಿಯಾ ಗಾಂಧಿ ಅವರು ಕೇವಲ 21ನೇ ವಯಸ್ಸಿನಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ತಮ್ಮ ಹಣೆಗೆ ಸಿಂಧೂರ ಇಟ್ಟುಕೊಂಡಂತಹ ಕ್ಷಣದಿಂದಲೇ ಅವರು ಭಾರತದ ಮಣ್ಣಿನವರಾದರು ಮತ್ತು ಸಂಪೂರ್ಣವಾಗಿ ಭಾರತೀಯರಾದರು ಅಂತ. ಆದರೆ ಈ ಅರ್ಧಂಬರ್ಧ ಮತ್ತು ಸುಳ್ಳು ಮಾಹಿತಿಯನ್ನು ಹರಡುವ ವಕ್ತಾರರಿಗೆ ನಾನು ಸೋನಿಯಾ ಗಾಂಧಿ ಅವರ ಇತಿಹಾಸದ ಕೆಲವು ಕರಾಳ ಪುಟಗಳನ್ನು ನೆನಪಿಸುವುದಕ್ಕೆ ಬಯಸ್ತೇನೆ. ಸುಪ್ರಿಯಾ ಶ್ರೀನಾಥ್ ಅವರೇ, ನೀವು ಮೊದಲು ಹೋಗಿ ಸೋನಿಯಾ ಗಾಂಧಿ ಅವರ ಅಧಿಕೃತ ದಾಖಲೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಮದುವೆಯಾಗಿದ್ದು 1968ರಲ್ಲಿ. ಆದರೆ ಮದುವೆಯಾಗಿ ಹಣೆಗೆ ಸಿಂಧೂರ ಇಟ್ಟುಕೊಂಡ ನಂತರವೂ ಬರೋಬ್ಬರಿ 15 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಅವರು ಭಾರತ ಪೌರತ್ವವನ್ನು ಸ್ವೀಕರಿಸಲೇ ಇಲ್ಲ. ಅವರು 15 ವರ್ಷಗಳ ಕಾಲ ಇಟಲಿಯ ಪೌರತ್ವವನ್ನೇ ಹೊಂದಿದ್ದರು. ಕೊನೆಗೆ 1983ರಲ್ಲಿ ಅವರು ಭಾರತದ ಪೌರತ್ವವನ್ನು ಪಡೆದುಕೊಳ್ತಾರೆ. ಹಾಗಾದರೆ ಮದುವೆಯಾದ ತಕ್ಷಣವೇ ಅವರು ಭಾರತೀಯರಾಗಿದ್ರು ಅನ್ನೋ ಕಾಂಗ್ರೆಸ್ ವಕ್ತಾರರ ವಾದಕ್ಕೆ ಏನು ಬೆಲೆ ಇದೆ? ಸುಪ್ರಿಯಾ ಶ್ರೀನಾಥ್ ಅವರು ತಮ್ಮ ಭಾಷಣದಲ್ಲಿ ಮತ್ತೊಂದು ಅತಿರೇಕದ ಮಾತನಾಡ್ತಾರೆ. ನನ್ನ ಇಡೀ ಜೀವನದಲ್ಲಿ ಸೋನಿಯಾ ಗಾಂಧಿ ಅವರಿಗಿಂತ ಹೆಚ್ಚು ಭಾರತೀಯತೆ ಇರುವ ಮತ್ತೊಬ್ಬ ಮಹಿಳೆಯನ್ನ ನೋಡೇ ಇಲ್ಲ ಅಂತ ಹೇಳ್ತಾರೆ. ಇಟಲಿಯಲ್ಲಿ ಹುಟ್ಟಿ 15 ವರ್ಷಗಳ ಕಾಲ ಭಾರತದ ಪೌರತ್ವ ಪಡೆಯದ ಸೋನಿಯಾ ಗಾಂಧಿ ಅವರಿಗೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾರತೀಯ ಮಹಿಳೆ ಕಾಣಿಸ್ತಾ ಇದ್ದಾರೆ ಅಂದರೆ ಇದು ಈ ದೇಶದ ಪ್ರತಿಯೊಬ್ಬ ನಾರಿಗೆ ಮಾಡಿದಂತಹ ಘೋರ ಅವಮಾನ ಅಲ್ವೇ? ಕಾಂಗ್ರೆಸ್ ಪಕ್ಷದಲ್ಲಿ ಈ ಚಮಚಾಗಿರಿ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹೊಗಳೋದಕ್ಕಾಗಿ ಸ್ವಂತ ದೇಶದ ಕೋಟ್ಯಂತರ ಮಹಿಳೆಯರನ್ನು ಕೀಳಾಗಿ ಕಾಣೋದಕ್ಕೆ ಇವರು ಹಿಂಜರಿತಾ ಇಲ್ಲ. ಪವನ್ ಖೇರ ಅವರು ರಾಹುಲ್ ಗಾಂಧಿ ಅವರಿಗೆ ಬಕೆಟ್ ಹಿಡಿದ್ರು, ರಾಜ್ಯಸಭೆಯ ಸೀಟನ್ನು ಪಡೆದುಕೊಂಡ್ರು. ಹಾಗೆ ತಾವು ಸೋನಿಯಾ ಗಾಂಧಿ ಅವರ ಚಾಕರಿ ಮಾಡಿದ್ರೆ ರಾಜ್ಯಸಭೆಗೆ ಸೀಟ್ ಸಿಗಬಹುದು ಅನ್ನೋ ಆಸೆಯಿಂದ ಸುಪ್ರಿಯಾ ಅವರು ಇಂತಹ ಹೇಳಿಕೆಗಳನ್ನು ಕೊಡ್ತಿರ್ಬೋದೇನೋ. ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಕ್ರಾಂತಿಕಾರಿಗಳ ಎದೆಯಲ್ಲಿ ದೇಶ ಪ್ರೇಮದ ಕಿಚ್ಚು ಹಚ್ಚಿದ್ದ ಆ ಪವಿತ್ರ ವಂದೇ ಮಾತರಂ ಗೀತೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಹಾಡೋದನ್ನು ತಡೆದವರು ಇದೇ ಸೋನಿಯಾ ಗಾಂಧಿ. ಈ ದೇಶದ ರಾಷ್ಟ್ರೀಯ ಸಂಕೇತಗಳನ್ನು ಮತ್ತು ಭಾವನೆಗಳನ್ನು ಗೌರವಿಸದ ಯಾರನ್ನೂ ನಾವು ಗೌರವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇ ನಮ್ಮ ಕುಮಾರಸ್ವಾಮಿಯವರು ಕೂಡ ಹೇಳಿದರು. ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ ಏನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ ಅದಕ್ಕೆ ಏನೋ ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ. ಕುಮಾರಸ್ವಾಮಿ ಅವರೇ, ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಸೋನಿಯಾ ಗಾಂಧಿ ಅವರಿಂದ ಇನ್ನೇನು ಬಯಸೋದಕ್ಕೆ ಸಾಧ್ಯ ಇದೆ ಹೇಳಿ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.
ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.